ಜಿ ನಾಗರಾಜ್ ತೋಮ್ರಿ, ಸಾಗರ ಅನಂತಪುರದವರು. ಇವರ ವಿಟಿಯನ್ನ ನೋಡುವಂತ ಸಮಯ. ವಿಟಿ ಪ್ಲೀಸ್. ಕೆಟ್ಟವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವು ಕೇಳಿತೆ. ಕಿನ್ನರಿ ನುಡಿಸೋನ ದನಿ ಚಂದ, ಕಿನ್ನರಿ ನುಡಿಸೋನ ಬೆರಳಿನಂದ ಚಂದ ಅನ್ನೋದು ಹಳ್ಳಿ ಹಾಡು. ಗಾನ ಸಿಂಚನಕ್ಕೊಬ್ಬ ಕಿನ್ನರಿ ನುಡಿಸೋ ಜೋಗಿ ಸಿಕ್ರೆ ಬಿಡ್ತೀವ ನಾವು? ಕೈಗೊಂದು ಮೈಕ್ ಕೊಟ್ಟು ಹಾಡಿಸೋದೇ ನಮ್ಮೇಮು. ನಾಗರಾಜ್ ತೋಮ್ರಿ ಅನ್ನೋ ಈ ಕಲಾವಿದನಿಗೆ ಎಲ್ಲೋ ಜೋಗಪ್ಪ ನೀನ್ ಅರಮನೆ ಅಂತ ಕೇಳಿದ್ರೆ ಸಾಗರದ ಆನಂದಪುರದಲ್ಲಿ ಅಂತಾರೆ. ಓದಿದ್ದು 4ನೇ ಕ್ಲಾಸೆ ಆದ್ರೂ ಇವರ ತಲೆಯಲ್ಲಿ ಜೋಗಿ ಪದಗಳ ಭಂಡಾರವೇ ಅಡಗಿದೆ. ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ ಅಂದ ಬೇಂದ್ರೆಯವರ ಸಾಲಿನ ಹಾಗೆ ತಮ್ಮ ಬವಣೆಯನ್ನ ಬದಿಗಿಟ್ಟು ನೂರಾರು ಶಾಲಾ ಮಕ್ಕಳಿಗೆ ಅವರ ಪಠ್ಯದ ಹಾಡುಗಳನ್ನೇ ಕಿನ್ನರಿ ಶೈಲಿಯಲ್ಲಿ ಹಾಡಿಸಿ ಕಲೆಯ ಬೆಳಕು ಕಂದದ ಹಾಗೆ ಕಾಪಿಟ್ಟಿದ್ದಾರೆ. ನಾನು ಬರುವೆ ನಿಮ್ಮ ಬಳಿಗೆ ಹೇಳಬಾರದೆ, ಕಿನ್ನರಿ ಜೋಗಿ ಕಲೆಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನುವಂಥ ಪ್ರಯತ್ನವನ್ನಿಟ್ಟುಕೊಂಡು ಶಾಲೆಗಳಲ್ಲಿ, ಹೈಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಕುರಿತು ಅವರ ಪಾಠ್ಯಪುಸ್ತಕದಲ್ಲಿ ಬರುವಂಥ ಪಾಠದ ಪದ್ಯಗಳನ್ನು ತೆಗೆದುಕೊಂಡು ಕಿನ್ನರಿ ಜೋಗಿಗಳನ್ನು ಶೈಲಿಗೆ ಸೇರಿಸಿ, ಕಿನ್ನರಿ ಶ್ರುತಿಗೆ ಸೇರಿಸಿ ಸುಮಾರು 1000ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿರುವಂಥದ್ದು. ವೈಕುಂಠ ಆರಾಧನೆ ನಿಮಿತ್ತ ಒಂದೊಂದು ಕಾರ್ಯಕ್ರಮಗಳಿಗೆ ಕಿನ್ನರಿ ಜೋಗಿಗಳನ್ನು ಕರೆಸುವಂಥ ಸಂಪ್ರದಾಯ ಇದೆ. ಆ ಸಾಂಪ್ರದಾಯಿಕ ಪ್ರಕಾರವಾಗಿ ನಾವು ಕೂಡ ಕೆಲವೊಂದಷ್ಟು ಮನೆಗೆ ಕರೆದಲ್ಲಿ ಹೋಗಿ ಕಾರ್ಯಕ್ರಮನ ಕೊಟ್ಟು ಬಂದು ನಮ್ಮ ಉಪಜೀವನವನ್ನು ನಡೆಸ್ಕೊತಿದ್ದೀವಿ. ಜೋಗಿ ಪದವನ್ನು ಉಳಿಸ್ಬೇಕು ಅಂತೇಳಿ ಈ ನಿಟ್ಟಿನಲ್ಲಿ ನಮ್ಮ ಮನೆಯ ಕಾರ್ಯಕ್ರಮ ಮಾಡೋಕ್ಕೆ ನಾವೆಲ್ಲರೂ ಪ್ರೋತ್ಸಾಹ ಕೊಡ್ತೀವಿ. ಇವರಿಗೆ ಅತ್ಯಂತ ಪ್ರೋತ್ಸಾಹ ಸಿಗುವಂತಾಗಲಿ, ಅವರ ಕೀರ್ತಿನೂ ಹೆಚ್ಚಾಗಲಿ ಅಂತ ನಾನು ಸಮಸ್ತ ಆನಂದಪುರದ ಜನತೆ ಪರವಾಗಿ ಕೇಳ್ಕೊಳ್ತೀನಿ. ಈ ಜಾನಪದ ಜೋಗಿ ಕಲೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಂತ ನಾನು ತಮ್ಮಲ್ಲಿ ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತೇನೆ. ನಲಿಕಲಿ ಅನ್ನುವಂಥ ಒಂದು ಪಠ್ಯಕ್ರಮ ಇದೆ. ಅದರಲ್ಲಿ ತುಂಬ ಹಾಡುಗಳಿದೆ. ಈ ಜಾನಪದ ಕಲಾವಿದರಾದಂಥ ನಾಗರಾಜ್ ತೋಮ್ರಿ ಅವರು ಇದೇ ಊರಿನವರು. ಅವರು ಕೂಡ ಎಲ್ಲ ಶಾಲೆಗಳಿಗೂ ಭೇಟಿ ನೀಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಶಾಲೆಗೂ ಬಂದು ಈ ನಲಿಕಲೆ ಗೀತೆಯನ್ನು ಚೆನ್ನಾಗಿ ಹಾಡೆಲ್ಲ ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ. ಒಂದು ವಿಶೇಷ ಮನರಂಜನೆಯ ಮೂಲಕ ಏನು ಪದ್ಯ ಭಾಗವಿದೆ ಅದನ್ನು ವಿಶೇಷವಾಗಿ ಅವರು ಆಸಕ್ತಿಯುತವಾಗಿ ಕೇಳುವಂತೆ ಮಾಡ್ತಾ ಇರೋದು ಅವರ ಕಲೆಗೆ ನಿಜವಾಗ್ಲೂ ನಾವೆಲ್ಲ ಮೆಚ್ಚಬೇಕಾಗಿದ್ದು. ಇಂಥ ಒಂದು ಕಲಾವಿದರು ನಮ್ಮ ಜೊತೆಗಿರೋದು, ನಮ್ಮ ಈ ಶಾಲೆಯಲ್ಲಿ ಓದಿದ್ದು ನಮ್ಮೆಲ್ಲರ ಹೆಮ್ಮೆ. ಅವರ ಈ ಪ್ರಯತ್ನ ಬರೀ ನಮ್ಮ ಡಿಸ್ಟಿಕಲ್ಲಿ, ನಮ್ಮ ತಾಲೂಕಲ್ಲಿ ಅಷ್ಟೇ ಆಗದಂಗೆ ಇಡೀ ಕರ್ನಾಟಕದಲ್ಲಿ ವಿಸ್ತಾರ ಆಗಬೇಕು ಅನ್ನೋದು ಒಂದು ನಮ್ಮ ಆಸೆ. ಗಾನ ಸಿಂಚನ ರಿಯಾಲಿಟಿ ಶೋನ ರಿಯಲ್ ಸಂಗೀತ ಸೇವಕನಿಗೆ ನಮ್ಮ ಕಡೆಯಿಂದ ಬೆಸ್ಟ್ ಆಫ್ ಲಕ್.